ದೇಗುಲದ ಹುಂಡಿ ಒಡೆದು 10,000 ಹಣ ಕದ್ದ ಬಿಜೆಪಿ ಅಭ್ಯರ್ಥಿ ಸಿಕ್ಕಿ ಬೀಳ್ತಾ ಇದ್ದಂತೆ ಗೊಳು ಎಂದು ಕಣ್ಣೀರು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಪ್ರಸಿದ್ಧ ದೇವಸ್ಥಾನವೊಂದಕ್ಕೆ ನಡುರಾತ್ರಿ ನುಗ್ಗಿ ದೇವಳದ ಹುಂಡಿಯಿಂದ 10,000 ರೂಪಾಯಿ ಕದ್ದ ಆರೋಪದ ಮೇಲೆ ಬಿಜೆಪಿಯ ಸ್ಥಳೀಯ ಮಹಿಳಾ ಅಭ್ಯರ್ಥಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಕೇರಳದ ಪಾಲಕ್ಕಾಡ್ನ ಕೊಲ್ಲೆಂಗೋಡು ಬಳಿಯ ಪುಳಕಲ್ತರದಲ್ಲಿ ನಡೆದಿದ್ದು, ಇಲ್ಲಿನ ದೇವಾಲಯದ ಕಾಣಿಕೆ ಹುಂಡಿಯನ್ನು ಒಡೆದು ನಗದು ಕದ್ದ ಆರೋಪದ ಮೇಲೆ ಪೊಲೀಸರು ಇದೀಗ ಆ ಮಹಿಳೆಯನ್ನ ಬಂಧಿಸಿದ್ದಾರೆ. ದೇವಾಲಯದ ಆವರಣ ಮತ್ತು ಹತ್ತಿರದ ಪ್ರದೇಶಗಳ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆ ಮಾಡಿಸಿ ನಂತರ ಕಣಿಮಂಗಲಂನ ಚೆರುವಿಲ್ ಹೌಸ್ನ 42 ವರ್ಷದ ಆರೋಪಿ ಮಹಿಳೆ ಪ್ರಭಾವತಿ ಎಂಬಾಕೆಯನ್ನ ಬಂಧಿಸಲಾಯಿತು. ಪ್ರಭಾವತಿಯವರು 2020ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನೆನ್ಮಾರ ಗ್ರಾಮ ಪಂಚಾಯತ್ನ ವಾರ್ಡ್ 17ರಿಂದ ಬಿಜೆಪಿ ಟಿಕೆಟ್ ಪಡೆದು ಸ್ಪರ್ಧಿಸಿದ್ರು. ಸದ್ಯ ಈ ಘಟನೆ ನಡೀತಾ ಇದ್ದಂತೆ ಆಕೆಯನ್ನು ಪಕ್ಷದಿಂದ ಹೊರಗೆ ಹಾಕಲಾಗಿದೆ ಅಂತ ಸ್ಥಳೀಯ ಬಿಜೆಪಿ ನಾಯಕರು ತಿಳಿಸಿದ್ದಾರೆ ಅಂತ ದ ಹಿಂದೂ ವರದಿ ಮಾಡಿದೆ. ಪೊಲೀಸರ ಪ್ರಕಾರ ಶುಕ್ರವಾರ ರಾತ್ರಿ ಪುಳಕಲ್ತರ ಮಾರಿಯಮ್ಮನ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದ್ದು, ದೇವಸ್ಥಾನದ ಮುಂಭಾಗದಲ್ಲಿರುವ ಕಾಣಿಕೆ ಹುಂಡಿಯ ಬೀಗವನ್ನು ಒಡೆದು ಸುಮಾರು 10,000 ರೂಪಾಯಿ ಕದಿಯಲಾಗಿದೆ ಅಂತ ಆರೋಪಿಸಲಾಗಿದೆ. ಶನಿವಾರ ಬೆಳಿಗ್ಗೆ ದೇವಾಲಯದ ಪದಾಧಿಕಾರಿಗಳು ಮತ್ತು ಅರ್ಚಕರು ದಿನದ ಪೂಜಾ ಕಾರ್ಯಗಳಿಗಾಗಿ ದೇಗುಲಕ್ಕೆ ಬಂದಾಗ ಕಾಣಿಕೆ ಹುಂಡಿ ಒಡೆದು ಬಿದ್ದಿರುವುದು ಕಂಡುಬಂದಿದೆ. ತಕ್ಷಣ ದೇವಾಲಯದ ಪದಾಧಿಕಾರಿಗಳು ಮತ್ತು ಅರ್ಚಕರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ದೂರು ದಾಖಲಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತನಿಖೆಯನ್ನ ನಡೆಸಿದ್ರು. ಅದರಲ್ಲಿ ಈ ರಾತ್ರಿಯ ವೇಳೆ ಮಹಿಳೆಯೊಬ್ಬಳು ಕಾಣಿಕೆ ಪೆಟ್ಟಿಗೆಯನ್ನು ಒಡೆದು ತೆರೀತಾ ಇರುವುದು ಕಂಡು ಬಂದಿದೆ ಅಂತ ವರದಿಯಾಗಿದೆ. ಈ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಪ್ರಭಾವತಿ ಎಂಬ ಮಹಿಳೆಯನ್ನ ಗುರುತಿಸಿ ಆಕೆಯ ಮನೆಯಲ್ಲೇ ವಶಕ್ಕೆ ಪಡೆದರು. ನಕಲಿ ಚಿನ್ನದ ಆಭರಣಗಳನ್ನು ಬಳಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಈ ಹಿಂದೆ ನಡೆದ ವಂಚನೆ ಪ್ರಕರಣದಲ್ಲಿಯೂ ಸಹ ಆಕೆ ಆರೋಪಿಯಾಗಿದ್ದಳು ಅಂತ ಪೊಲೀಸರು ತಿಳಿಸಿದ್ದಾರೆ. ಸದ್ಯ ಆರೋಪಿ ಪ್ರಭಾವತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೊಲೀಸರ ಪ್ರಕಾರ ಆರೋಪಿ ಮಹಿಳೆಯು 2020ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಾಲಕ್ಕಾಡ್ ನೆನ್ಮಾರ ಪಂಚಾಯತ್ನ 17ನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಹಿಂದಿನ ಪ್ರಕರಣವೊಂದರಲ್ಲಿ ಅವರು ರೋಲ್ಡ್ ಗೋಲ್ಡ್ನೊಂದಿಗೆ ವಂಚನೆ ಮಾಡಿದ ಆರೋಪಿಯಾಗಿದ್ದಾರೆ ಅಂತ ಕೂಡ ಪೊಲೀಸರು ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.